ದೇವನೂರ ಮಹಾದೇವ ಅವರು RSS ಬಗ್ಗೆ ಬರೆದಂತಹ ಲೇಖನಕ್ಕೆ ಪ್ರತಿಕ್ರಿಯೆಯಾಗಿ ಕೋಟ ಶ್ರೀನಿವಾಸ ಪೂಜಾರಿ ಅವರು ಒಂದು ಲೇಖನವನ್ನ ಬರೆದಿದ್ದಾರೆ. ದೇವನೂರ ಮಹಾದೇವ ಅವರು RSS ವಿಷವನ್ನೇ ತುಂಬಿಕೊಂಡಿದೆ ಅಂತ ಬರೆದಿದ್ರು. RSS ಶೂದ್ರ ವಿರೋಧಿ ಅಂತ ದೇವನೂರ ಮಹಾದೇವ ತಮ್ಮ ಲೇಖನದಲ್ಲಿ ಆರೋಪಿಸಿದ್ರು. ಇವರ ಈ ಆರೋಪಗಳಿಗೆ ಕೋಟ ಶ್ರೀನಿವಾಸ ಪೂಜಾರಿ ಅವರು ಏನಂತ ಉತ್ತರಿಸಿದ್ದಾರೆ? RSS ಅನ್ನ ಅರ್ಥ ಮಾಡಿಕೊಳ್ಳದೆ ಆರೋಪಗಳನ್ನ ಮಾಡ್ತಾ ಇರುವವರನ್ನ ಕೋಟ ಶ್ರೀನಿವಾಸ ಪೂಜಾರಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಮಸ್ಕಾರ. RSSಗೆ 100 ವರ್ಷಗಳಂತೆ ಹೌದಾ ಅನ್ನುವಂತಹ ಶೀರ್ಷಿಕೆಯಲ್ಲಿ ಲೇಖಕ ದೇವನೂರ ಮಹಾದೇವ ಅವರು ಪತ್ರಿಕೆಯೊಂದಕ್ಕೆ ಒಂದು ಲೇಖನವನ್ನ ಬರೆದಿದ್ರು. ಆ ಲೇಖನದಲ್ಲಿ ಚಾತುರ್ವರ್ಣ ವ್ಯವಸ್ಥೆಯನ್ನ ಹೊಂದಿರುವಂತಹ ಜನಾಂಗ ಅಂದ್ರೆ ಅದು ಹಿಂದೂ ಜನಾಂಗ, ಇದೇ ನಮ್ಮ ದೇವರು ಅನ್ನುವಂಥದ್ದು ಗೊಳ್ವಾಳ್ಕರ್ ಅವರ ಮಾತಿನ ಅರ್ಥ ಅನ್ನೋದಾಗಿ ದೇವನೂರ ಮಹಾದೇವ ಅವರು ತಮ್ಮ ಲೇಖನದಲ್ಲಿ ಬರೀತಾರೆ. ಇಷ್ಟೇ ಅಲ್ಲ, ಇನ್ನೂ ಸಾಕಷ್ಟು ವಿಚಾರಗಳನ್ನ ತಮ್ಮ ಲೇಖನದಲ್ಲಿ ಬರಿತಾ ಹೋಗಿದ್ದಾರೆ. ಅದರಲ್ಲಿ ಕೆಲವೊಂದಿಷ್ಟನ್ನ ನಾನು ನಿಮ್ಗೆ ಹೇಳ್ತೀನಿ. ಚಾತುರ್ವರ್ಣ ಹಿಂದುತ್ವದವರಿಗೆ ಮನೋಧರ್ಮಶಾಸ್ತ್ರವೇ ಕಾನೂನು ಆಗಬೇಕಂತೆ. ಗೊಳ್ವಾಳ್ಕರ್ ಹಾಗೂ ಸಾವರ್ಕರ್ ಅವರ ಈ ಮಾತುಗಳು ಅಪಮೌಲ್ಯಗಳಲ್ಲವೇ, ಸೈದ್ಧಾಂತಿಕ ಭ್ರಷ್ಟತೆಯಲ್ಲವೇ ಅಂತ ಇವರು ಬರೀತಾರೆ. ತಮ್ಮ ಲೇಖನವನ್ನ ಮುಂದುವರಿಸ್ತಾ ಭಾರತದ ನಾಗರಿಕತೆಯಲ್ಲಿ ಇತಿಹಾಸದುದ್ದಕ್ಕೂ ಹುಟ್ಟಿ ಬಂದ ಸಂತರು ಮತ್ತು ಮೇರು ವ್ಯಕ್ತಿತ್ವದವರು ಯಾಕೆ ಚಾತುರ್ವರ್ಣ ಮತ್ತು ಮನುಸ್ಮೃತಿಯನ್ನ ವಿರೋಧಿಸಿದವರೇ ಆಗಿದ್ದಾರೆ? ಇದನ್ನ ವಿವರಿಸಿ ಹೇಳೋದಾದ್ರೆ, ಯಾರು ಚಾತುರ್ವರ್ಣ ಮತ್ತು ಮನುಸ್ಮೃತಿಯನ್ನ ಧಿಕ್ಕರಿಸಿ ನಿಲ್ಲುತ್ತಾರೋ ಅವರೇ ಮಹಾತ್ಮರಾಗ್ತಾರೆ. ಈ ವಿವೇಚನೆ ಸಾಧ್ಯವಾಗದೇನೆ ಬೆಳವಣಿಗೆಯೇ ಇಲ್ಲದೆ RSS ತಾನೇ ಸ್ಥಗಿತಗೊಂಡಿದೆ, ತಾನೇ ಸ್ವಯಂ ಸೇವಕರನ್ನ ಸ್ಥಗಿತಗೊಳಿಸಿದೆ ಅಂತ ಬರೀತಾರೆ. ಅಂದ್ರೆ RSS ಶೂದ್ರ ವಿರೋಧಿ ಅನ್ನುವಂಥದ್ದು ಇವರ ಮಾತುಗಳ ಅರ್ಥ. ತಮ್ಮ ಲೇಖನದಲ್ಲಿ ಇನ್ನೊಂದು ವಿಚಾರದ ಬಗ್ಗೆನೂ ಇವರು ಬರೀತಾರೆ. RSS ತನ್ನ ಸೈದ್ಧಾಂತಿಕ ಪೂರ್ವಿಕರಾದ ಗೊಳ್ವಾಳ್ಕರ್ ಮತ್ತು ಸಾವರ್ಕರ್ ಮತ್ತಿತರರಲ್ಲಿ ಇರಬಹುದಾದ ಒಳ್ಳೆಯ ಸ್ವಭಾವಗಳನ್ನ ಸೇವಿಸಿ ಅವರ ವಿಭಜಿಸುವ ತಾರತಮ್ಯದ ಅಪಮೌಲ್ಯದ ಆಲೋಚನೆಗಳನ್ನ ವಿಸರ್ಜಿಸುವುದಾದ್ರೆ ಅದರಲ್ಲಿ ಕಳೆದುಕೊಳ್ಳುವಂಥದ್ದು ಏನೂ ಇರೋದಿಲ್ಲ. ಅದು ವಿಷಕಾರಿ ಗುಣಗಳ ವಿಸರ್ಜನೆ ಅಷ್ಟೇ. ಆಗ RSSನ ದೇಹ ಮನಸ್ಸಿನಲ್ಲಿರುವ ವಿಷಕಾರಿ ಕೊಳಕು ನಿವಾರಣೆಯಾಗುತ್ತೆ. ಇದರಿಂದ ಸಮಾಜದಲ್ಲಿರುವ ವಿಷಕಾರಿ ಕೊಳಕು ನಿವಾರಣೆಯಾಗುತ್ತೆ. ಹೀಗಂತ ಹೇಳಿ ದೇವನೂರ ಮಹಾದೇವ ಅವರು RSS ತನ್ನೊಳಗೆ ವಿಷವನ್ನೇ ತುಂಬಿಕೊಂಡಿದೆ ಅನ್ನುವ ರೀತಿಯಲ್ಲಿ ತಮ್ಮ ಲೇಖನದಲ್ಲಿ ಬರೀತಾರೆ. ಇವರ ಈ ಲೇಖನಕ್ಕೆ ಪ್ರತಿಕ್ರಿಯೆಯಾಗಿ ಕೋಟ ಶ್ರೀನಿವಾಸ ಪೂಜಾರಿ ಅವರು ದೇವನೂರ ಮಹಾದೇವ ಅವರು ಬರೆದಂತಹ ಪತ್ರಿಕೆಯಲ್ಲೇ ತಾನು ಒಂದು ಲೇಖನವನ್ನ ಬರೀತಾರೆ. ಈ ಲೇಖನದಲ್ಲಿ 100 ವರ್ಷಗಳಾಗಿರುವಂತಹ RSSನ ಬಗ್ಗೆ ಕಿಂಚಿತ್ತೂ ತಿಳಿದುಕೊಳ್ಳದೆ ಬೇಕಾಬಿಟ್ಟಿಯಾಗಿ ಆರೋಪವನ್ನ ಮಾಡ್ತಾ ಇರುವಂತಹವರಿಗೆ ತಿರುಗೇಟನ್ನ ನೀಡಿದ್ದಾರೆ. ಜೊತೆಗೆ ಕೆಲ ಪ್ರಗತಿಪರರನ್ನ ತರಾಟೆಗೂ ತಗೊಂಡಿದ್ದಾರೆ. ಆಡು ಭಾಷೆಯಲ್ಲಿ ಸಂಘ ಅಂತ ಕರೆಯಲ್ಪಡುವ RSS ಹೊಗಳುವವರ ತೆಗಳುವವರ ಮಟ್ಟಿಗೆ ನಿರ್ಲಿಪ್ತ ಅಂತ ಬರಿತಾ ತಮ್ಮ ಲೇಖನವನ್ನ ಪ್ರಾರಂಭಿಸ್ತಾರೆ ಕೋಟ ಶ್ರೀನಿವಾಸ್ ಪೂಜಾರಿ ಅವರು. ಸಂಘದ ಸ್ಥಾಪಕ ಡಾಕ್ಟರ್ ಜಿ ಅವರನ್ನಾಗಲಿ, 2ನೇ ಸರಸಂಘ ಚಾಲಕ ಗುರೂಜಿ ಅವರನ್ನಾಗಲಿ ತೆಗಳುವಂತಹ ಮನಸ್ಸುಗಳಿಗೆ ಇದೇ ಶಾಖೆಗೆ ಬಂದ ಸಂವಿಧಾನದ ಸೃಷ್ಟಿಕರ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಾತೀಯತೆಯನ್ನ ಹೋಗಲಾಡಿಸುವಂತಹ ತನ್ನ ಪ್ರಯತ್ನಕ್ಕೆ ಸಂಘ ಶಕ್ತಿ ಕೊಡುತ್ತೆ ಅಂತ ಉದ್ಘರಿಸಿದ್ದು ನೆನಪಾಗೋದೇ ಇಲ್ಲ ಅಂತ ತಿರುಗೇಟನ್ನ ನೀಡಿದ್ರು. ಮಹಾತ್ಮ ಗಾಂಧಿಯವರು 1925ರ ಮಾರ್ಚ್ನಲ್ಲಿ ಕೇರಳಕ್ಕೆ ಕಾಲಿಟ್ಟು ಅಸ್ಪೃಶ್ಯತೆ ಮತ್ತು ಶೂದ್ರತ್ವ ಕೆಟ್ಟ ಪದ್ಧತಿಗಳೆಂದು ನುಡಿದು ಈ ಬಗ್ಗೆ ವೈದಿಕರೊಂದಿಗೆ ಚರ್ಚೆಗಿಳಿದ ವರ್ಷವೇ ಅಸ್ತಿತ್ವಕ್ಕೆ ಬಂದ RSS ಹೇಗೆ ಅಸ್ಪೃಶ್ಯತೆಗೆ ಕಾರಣವಾಗುತ್ತೆ ಅಂತ ಪ್ರಶ್ನಿಸುವ ಮೂಲಕ ಮಹಾತ್ಮ ಗಾಂಧಿ ಮತ್ತು RSSನ ನಡುವೆ ಇದ್ದಂತಹ ನಂಟಿನ ಬಗ್ಗೆ ಕೆಲವೊಂದಿಷ್ಟು ಲೆಫ್ಟ್ ಲಿಬರಲ್ಸ್ಗಳಿಗೆ ಕೋಟ ಶ್ರೀನಿವಾಸ ಪೂಜಾರಿ ಅವರು ನೆನಪಿಸಿದ್ದಾರೆ. ಸಂಘ ಶೂದ್ರ ವಿರೋಧಿ, ಇಲ್ಲಿ ಜಾತೀಯತೆ ಇನ್ನೂ ಇದೆ ಅಂತ ಹೇಳಿ ಅರಚಾಡುವವರಿಗೆ ಕೋಟ ಶ್ರೀನಿವಾಸ ಪೂಜಾರಿ ಅವರು ತಮ್ಮ ಲೇಖನದ ಮೂಲಕ ಸರಿಯಾದ ಉತ್ತರವನ್ನೇ ನೀಡಿದ್ದಾರೆ. ಶ್ರೀನಿವಾಸ್ ಪೂಜಾರಿ ಅವರು ಏನು ಬರೆದಿದ್ದಾರೆ ಅಂದ್ರೆ, ಸಂಘವನ್ನ ಶೂದ್ರ ವಿರೋಧಿ ಅಂತ ಹೇಳುವವರು ಸಂಘದ ಮೂಲಕವೇ ಪರಿಶಿಷ್ಟರೊಬ್ಬರು ದೇಶದ ರಾಷ್ಟ್ರಪತಿಯಾದಾಗ ಬಾಯಿ ಬಿಡಲಾಗದೆ ಚಡಬಡಿಸಿದ್ರು. ಬುಡಕಟ್ಟು ಜನಾಂಗದ ಪರಿಶಿಷ್ಟ ಪಂಗಡದ ಮಹಿಳೆಯೊಬ್ಬರು ದೇಶದ ಅತ್ಯುನ್ನತ ಸ್ಥಾನವನ್ನೇರಿದಾಗ ಕೆಲವರ ಮನಸ್ಸು ಕನಲಿ ಕೆಂಡವಾಗಿತ್ತು ಅಂತ ತಿರುಗೇಟನ್ನ ನೀಡಿದ್ದಾರೆ. 100 ವರ್ಷಗಳ ಹಿಂದೆ ಹುಟ್ಟಿದ್ದಂತಹ RSS ಜಗತ್ತಿನ 47 ರಾಷ್ಟ್ರಗಳಲ್ಲಿ ಸಂಘ ಶಿಕ್ಷಣವನ್ನ ನೀಡುವಂತಹ ಶಾಖೆಗಳನ್ನ ನಡೆಸ್ತಾ ಇದೆ.
ದಲಿತರು ಮತ್ತು ಹಿಂದುಳಿದವರು ಕೈ ಜೋಡಿಸಿದ್ರಿಂದಾನೇ ಇದೆಲ್ಲ ಸಾಧ್ಯವಾಗಿದ್ದು ಅಂತ ಹೇಳಿ ಸಂಘದ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತನಾಡುವವರಿಗೆ ಕೋಟ ಶ್ರೀನಿವಾಸ ಪೂಜಾರಿಯವರು ಖಾರವಾಗಿ ಉತ್ತರಿಸಿದ್ದಾರೆ. ದೇವನೂರ ಮಹಾದೇವ್ ಅವರು ತಮ್ಮ ಲೇಖನದಲ್ಲಿ ಸಂಘ ವಿಷವನ್ನ ತುಂಬಿಕೊಂಡಿದೆ ಅಂತ ಆರೋಪಿಸಿದ್ರು. ಅದಕ್ಕೆ ಕೋಟ ಶ್ರೀನಿವಾಸ ಪೂಜಾರಿಯವರು ತಮ್ಮ ಲೇಖನದಲ್ಲಿ ನಿಜಕ್ಕೂ ಕೂಡ ಸಂಘದಲ್ಲಿ ವಿಷಕಾರಿ ಅಂಶ ಈ ಹಿಂದೇನೂ ಇರಲಿಲ್ಲ, ಮುಂದೇನೂ ಬರೋದಿಲ್ಲ. ಸಂಘದ ಗುಣವನ್ನ ಅರ್ಥ ಮಾಡಿಕೊಂಡ ನೆಹರೂರವರೇ ತಾವು ಮಾಡಿದ ತಪ್ಪನ್ನ ಸರಿಪಡಿಸಿಕೊಂಡು ಅಂದಿನ ಕೇಂದ್ರ ಸರ್ಕಾರದ ಪರವಾಗಿ ಭಾರತದ ಗಣರಾಜ್ಯೋತ್ಸವದ ಪಥ ಸಂಚಲನದಲ್ಲಿ ಸಮವಸ್ತ್ರದಲ್ಲಿ ಭಾಗವಹಿಸಲು ಸಂಘವನ್ನ ಆಹ್ವಾನಿಸ್ತಾರೆ ಅಂತ ಬರೆಯುವ ಮೂಲಕ ದೇವನೂರ ಮಹಾದೇವ ಅವರ ಜಾಣ ಮರಿವಿಗೆ ಸರಿಯಾದ ತಿರುಗೇಟನ್ನೇ ನೀಡಿದ್ದಾರೆ. ತಮ್ಮ ಲೇಖನವನ್ನ ಕೊನೆಗೊಳಿಸಬೇಕಾದ್ರೆ ಕೋಟ ಶ್ರೀನಿವಾಸ ಪೂಜಾರಿಯವರು ದೇವನೂರ ಮಹಾದೇವ ಅವರ ಲೇಖನದ ಒಂದು ವಾಕ್ಯವನ್ನೇ ಬರೀತಾರೆ. ಹಿರಿಯ ಸಾಹಿತಿ ದೇವನೂರ ಮಹಾದೇವ ಒಂದು ಕಡೆ ಹೇಳ್ತಾರೆ, ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಇಂದಲ್ಲ ನಾಳೆ ಫಲ ಕೊಡುವುದು ಅಂತ. 1 ಶತಮಾನದ ಹಿಂದೆ ಸಂಘ ಬಿತ್ತಿದ ಬೀಜ ಇಂದು ಫಲ ಕೊಡ್ತಾ ಇದೆ ಅಂತ ಬರೆಯುವ ಮೂಲಕವಾಗಿ ದೇವನೂರ ಮಹಾದೇವ ಅವರಿಗೆ ಸರಿಯಾದ ಉತ್ತರವನ್ನೇ ಕೋಟ ಶ್ರೀನಿವಾಸ ಪೂಜಾರಿಯವರು ನೀಡಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ.